ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸ್ಪೆಷಲ್ ವ್ಲಾಗ್. ನನ್ನ ವ್ಲಾಗಲ್ಲಿ ಸಾಗರ್ನ ಬಿಟ್ಟರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನೂ ತೋರಿಸಿಲ್ಲ ಇನ್ನೂವರೆಗೂ. ಯಾಕಂದರೆ ಎಲ್ಲರೂ ಇಂಡಿಯಾದಲ್ಲಿ ಇರ್ತಾರೆ. ನಮ್ಮ ಅಜ್ಜಿ ಇಲ್ಲೇ ಫೀನಿಕ್ಸಲ್ಲಿ ಇರ್ತಾರೆ. ಅವರು ಇವತ್ತು ಸಿಯಾಟ್ಲಿಗೆ ಬರ್ತಾ ಇದ್ದಾರೆ. ಬಿಕಾಸ್ ನನಗೆ ನಂಗೆ ಏನೇನು ತಿನ್ಬೇಕು ಅನ್ನಿಸ್ತದೆ ಅದೆಲ್ಲ ಮಾಡ್ಕೊಡ್ಲಿಕ್ಕೆ ಅವ್ರು ಬರ್ತಿರೋದು. ಆ್ಯಂಡ್ ಆ ಅಜ್ಜಿ ಅಂದರೆ ಅಮ್ಮ ಬರ್ತಾ ಇರೋದು. ಆ್ಯಂಡ್ ಒಂದು 3-4 ಡೇಸ್ ಆದಮೇಲೆ ನಮ್ಮ ಅತ್ತಿನೂ ಬರ್ತಾರೆ. ನಮ್ಮ ಮಾಮ ಫುಲ್ ಫ್ಯಾಮಿಲಿ ಫಿನಿಕ್ಸಲ್ಲಿ ಇರ್ತಾರೆ. ಸೊ ಹಾಗಾಗಿ ನಮಗೆ ಸಿಯಾಟ್ಲಿನ ದೂರ ಅಲ್ಲಲ್ಲ. ಸೊ ಅವರು ಬರ್ತಿದ್ದಾರೆ ಇಲ್ಲಿ ನನಗೆ ಎಲ್ಲ ಮಾಡಿಕೊಡ್ಲಿಕ್ಕೆ ಅಂತ. ಇವಾಗ ಈವ್ನಿಂಗ್ 7 o'clock ಆಗದೆ. ಅವ್ರದ್ದು 8:30 ಲ್ಯಾಂಡಿಂಗ್ ಇರೋದು. ಅಷ್ಟೊತ್ತಿಗೆ ನಾನು ಸಾಗರ್ ಹೋಗಿ ಅವ್ರನ್ನ ಪಿಕ್ ಮಾಡ್ತಿದ್ದೀವಿ. ಆ್ಯಂಡ್ ನಾನು ನಿಮಗೆ ಸಿ ಪಾಸ್ ಬಗ್ಗೆ ಹೇಳಿದ್ದೆ ಅನಿಸ್ತದೆ ಒಂದು ವ್ಲಾಗಲ್ಲಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಸಿ ಪಾಸ್ದು ಏನು ಅಂದರೆ ನಾವು ಆಲ್ಮೋಸ್ಟ್ ಗೇಟ್ ತನಕ ಹೋಗ್ಬೋದು. ಸೊ ನಮ್ಮ ಅಜ್ಜಿ ಒಬ್ಬರೇ ಬರ್ತಿರೋದಕ್ಕೆ ನಾವು ಸಿ ಪಾಸ್ ತೊಗೊಂಡಿದ್ವಿ. ಹಾಗಾಗಿ ಅರೈವಲ್ಸ್ ಗೇಟ್ ತನಕ ನಾವು ಹೋಗಿ ಅವ್ರಿಗೆ ಪಿಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಅದು 7 days ಮುಂಚೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. 24 hours ಮುಂಚೆ ಕನ್ಫರ್ಮ್ ಆಗ್ತದೆ. ಯೂಶಲಿ ಎಲ್ಲರಿಗೂ ಸಿಗ್ತದೆ ಅದು. ಸೊ ಪೇರೆಂಟ್ಸ್ ಈ ಥರ ಬಂದಾಗ ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಸಿ ಪಾಸ್ಗೆ ಅಪ್ಲೈ ಮಾಡ್ಕೊಂಡು ತೊಗೊಳ್ರಿ. ಸೊ ದ್ಯಾಟ್ ಅವರು ಬೋರ್ಡಿಂಗ್ ಆಗೋ ತನಕನೂ ಅವ್ರ ಜೊತೆಗೆ ಇರ್ಬೋದು. ಸೊ ಅವ್ರಿಗೂ ಏನೂ ಭಯ ಆಗಲ್ಲ, ಟೆನ್ಷನ್ ಆಗಲ್ಲ. ಆ್ಯಂಡ್ ಇವಾಗ ಸಾಗರ್ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿಗೆ ಬಂದ ತಕ್ಷಣ ತಿಂಡಿಗೆ ಅಂತ. ಅದು ಮುಗಿದ ತಕ್ಷಣ ಒಂದು ಸ್ವಲ್ಪ ತಿಂದ್ಬಿಟ್ಟು ನಾವು ಆಮೇಲೆ ಹೊರಡ್ತೀವಿ ಏರ್ಪೋರ್ಟಿಗೆ. ಅದಾದಮೇಲೆ ಅವ್ರು ನನಗೆ ಏನೇನು ಮಾಡಿಕೊಡ್ತಾರೆ, ನಂದೇನೇನು ಕ್ರೇವಿಂಗ್ಸ್ ಅದೇ, ನಾನೇನೇನು ಕೇಳಿ ಮಾಡಿಸ್ಕೊತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈಗ ಏರ್ಪೋರ್ಟಿಗೆ ಬಂದ್ವಿ. ನಮ್ಮ ಕಾರ್ ಪಾರ್ಕ್ ಕೂಡ ಮಾಡಿದ್ವಿ. ಇನ್ನು ಒಳಗೆ ಹೋಗಬೇಕು. ಆ್ಯಂಡ್ ನಾನು ಸಿ ಪಾಸ್ ಬಗ್ಗೆ ಹೇಳಿದ್ನಲ್ಲ, ನನಗೆ ನಮ್ಮ ಅಜ್ಜಿ ಡೊಮೆಸ್ಟಿಕ್ ಫ್ಲೈಟಲ್ಲಿ ಬರ್ತಿರೋದಕ್ಕೆ ನಾವು ಇವಾಗ ಅರೈವಲ್ಸ್ ಹತ್ರ ತನಕ ಹೋಗ್ತಾ ಇದ್ದೀವಿ. ಬಟ್ ಯೂಶಲಿ ಡಿಪಾರ್ಚರ್ಗೆ ಚೆನ್ನಾಗೆ ಯೂಸ್ ಮಾಡ್ಕೊತಾರೆ ಜನ. ಅರೈವಲ್ಸ್ಗೆ ಬಿಡೋದಿಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ. ಫುಲ್ ಎಕ್ಸೈಟೆಡ್ ಇವಾಗ. ಬಟ್ ಸೆಕ್ಯೂರಿಟಿ ಚೆಕ್ ಆಗಬೇಕು, ಅದು ಒಂದೇ ಇರೋದು. ಅಷ್ಟು ದೊಡ್ಡ ಕ್ಯೂ ಇದ್ದರೆ ಭಾಳ ಕಷ್ಟ ಆಗ್ತದೆ. ಆ್ಯಂಡ್ ನಂಗಂತೂ ಅಷ್ಟೊತ್ತು ನಿಂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ನೋಡೋಣ, ಹೋಪ್ಫುಲಿ ಲೈನ್ ಕಮ್ಮಿ ಇರಬೇಕು, ಇಲ್ಲ ನನ್ನನ್ನು ಸಾಗರ್ನ ಬೇಗ ಬಿಟ್ಬಿಡ್ಬೇಕು ಒಳಗೆ. ಸೆಕ್ಯೂರಿಟಿ ಏನು ಜಾಸ್ತಿ ರಶ್ ಇರಲಿಲ್ಲ. ಸೊ ನಾವು ಬೇಗ ಒಳಗಡೆ ಬಂದುಬಿಟ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಅಜ್ಜಿ ಬಂದರು. ಅವ್ರಿಗೆ ವೀಲ್ ಚೇರ್ ಮಾಡಿಕೊಟ್ಬಿಟ್ಟಿದ್ರು. ಸೊ ದಟ್ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ. ಫುಲ್ ಎಕ್ಸೈಟೆಡ್ ಇದ್ವಿ. ಅವ್ರಿಗೂ ಖುಷಿ, ನಮಗೂ ಫುಲ್ಲು ಖುಷಿ. ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಡೇ ಫಸ್ಟ್ ಐಟಮ್ ಬಂದುಬಿಟ್ಟು ಕುಂಬಳಕಾಯಿನ ಹೆಚ್ಚಿರೋದು. ಇಲ್ಲಿ ಮಜ್ಜಿಗೆ ಪಲ್ಯ ಮಾಡಾರೆ, ಅಂದರೆ ಮಜ್ಜಿಗೆ ಹುಳಿ. ನಮ್ಮ ಕಡೆ ಮಜ್ಜಿಗೆ ಪಲ್ಯ ಅಂತೀವಿ. ಇದು ನಂದು ಫೇವ್ರೇಟ್. ಅದಾದಮೇಲೆ ಜೋಳ ತೊಗೊಂಡು ಬಂದಿದ್ರು, ಜೋಳದ ಹಿಟ್ಟು. ಸೊ ಜೋಳದ ರೊಟ್ಟಿ, ಆಮೇಲೆ ಪಲ್ಯ. ಇದೂ ತುಂಬ ಮಿಸ್ ಮಾಡ್ಕೊತಿದ್ವಿ ನಾವು, ಅದಕ್ಕೆ ಇದು ಮಾಡಿಸ್ಕೊಂಡ್ಬಿಟ್ವಿ. ಸೊ ನೀವು ಹಿಂದಿನ ವಿಡಿಯೋಲ್ಲಿ ನೋಡಿರ್ಬೋದು, ಅವ್ರ ಹಿಂದೆ ಕ್ಲಿಪ್ಪಲ್ಲಿ ನೋಡಿರ್ಬೋದು, ನಮ್ಮ ಅಜ್ಜಿ ಬಂದ ಸಿಯಾಟ್ಲಿಗೆ ಅಂತ. ನನಗೆ ಏನೇನು ಆಸೆ ಇತ್ತು ತಿನ್ನೋದು ಅದೆಲ್ಲ ಮಾಡಿಕೊಡ್ಲಿಕ್ಕಂತ ಬಂದಿರೋದು. ಸೊ 2 days ನನಗೆ ಫುಲ್ ಬ್ಯಾಕ್ ಪೇನ್ ಇತ್ತು. ನಾನು ಹಾಗಾಗಿ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಜಸ್ಟ್ ಐಟಮ್ಸ್ ಒಂದು ಸ್ವಲ್ಪ ಹಾಗೆ ರೆಕಾರ್ಡ್ ಮಾಡಿದ್ದೆ. ಇವತ್ತು ಸ್ಪೆಷಲ್ಲಾಗಿ ಮಾಡ್ತಿರೋದಕ್ಕೆ ನಾನೇನೋ ಹಾಗೆ ಶಕ್ತಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತು ಪೂರಿ, ಸಾಗು ಮತ್ತು ಸೀಕರ್ಣಿ, ಆಮೇಲೆ ಮೆಂತೆ ಪಲ್ಯದ ಬಾತ್. ಸೊ ಇದಕ್ಕೆ ನಾನಂತೂ ಆಲ್ಮೋಸ್ಟ್ 6.5 months ವೆಯ್ಟ್ ಮಾಡಿರೋದು. ನಮ್ಮ ಅಜ್ಜಿ ಬರ್ತಾರೆ, ಅವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ. ನನಗೆ ಭಾಳ ಕ್ರೇವಿಂಗ್ ಆಗ್ತಿತ್ತು. ನಾನು ಆ್ಯಕ್ಚುಲಿ ಮುಂಚೆ ಯಾವತ್ತೂ ಪೂರಿ ನಂಗೆ ಇಷ್ಟ ಆಗಲ್ಲ ಪೂರಿ.
ಬಟ್ ಈ ಟೈಮಲ್ಲಿ ಭಾಳ ಕ್ರೇವಿಂಗ್ ಬಂದಿತ್ತು. ಆ್ಯಂಡ್ ನನಗೆ ಕಿಚನ್ಗೆ ಹೋಗ್ಲಿಕ್ಕೆ ಅಷ್ಟೊಂದು ಆಗ್ತಿರ್ಲಿಲ್ಲ. ಪ್ಲಸ್ ನಂಗೆ ಪೂರಿ ಮಾಡ್ಲಿಕ್ಕೆ ಬರಲ್ಲ, ಸಾಗರ್ಗೂ ಪೂರಿ ಬರಲ್ಲ. ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ವಿ. ಪ್ಲಸ್ ಈ ಟೈಮಲ್ಲಿ ಸ್ವಲ್ಪ ಮನೆದೇ ತಿಂದರೆ ಚೆನ್ನಾಗೆ ಅಂತ ಕಾಯ್ಕೊಂಡು ಕೂತಿದ್ವಿ. ಇವತ್ತು ಆ ಡೇ ಬಂತು, ಸ್ಪೆಷಲ್ ಡೇ ನಮ್ಗೆ ಇವತ್ತದು. ಸೊ ನಮ್ಮ ಅಜ್ಜಿ ಎಲ್ಲ ಫುಲ್ ಅವ್ರು ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಎಲ್ಲ ಬಳ್ಳಾರಿ ಸ್ಪೆಷಲ್ ಅಡುಗೆ ಅವ್ರು ಮಾಡೋದು. ಹಾಗಾಗಿ ನಮ್ಮ ಊರಿಂದ ಟೇಸ್ಟ್ ನಮಗೆ ಮಿಸ್ ಆಗೋದೇ ಇಲ್ಲಲ್ಲ. ಸೊ ಅವ್ರು ಏನೇನು ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತಿರ್ತೀನಿ, ನೋಡ್ತೀರಿ. ಹಾಯ್ ಮೈವಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿವತ್ತು ಸ್ಪೆಷಲ್ಲು? ಇವತ್ತಾ ಸಾಗು ಮಾಡ್ತಾ ಇದ್ದೀನಿ ನೋಡಿ. ಹಾಂ. ಆಮೇಲೆ ಮಾವಿನ ಸೀಕರಣೆ ಮಾಡ್ತೀನಿ. ಹಾಂ. ಪೂರಿ ಇವತ್ತಿಂದು ಸ್ಪೆಷಲ್ ಇವೆ. ಆಮೇಲೆ ಇನ್ನೇನು ಅದ್ರ ಜೊತೆ? ಮಧ್ಯಾಹ್ನ ಹಾಂ ಮೆಂತ್ಯ ಪಲ್ಯ, ಬದನೆಕಾಯಿ, ಬಟಾಣಿ ಹಾಕಿ ಬಾತ್. ವಾವ್ ಮೈವಾ, ನೀವು ಟೇಸ್ಟ್ ನೋಡಿ ಹೇಳ್ರಿ. ಹಾಂ. ಯಾರನ್ನ ರೆಸಿಪಿ ಕೇಳಿದ್ರೆ ಹೇಳ್ತೀಯಾ? ಓ ಹೇಳ್ತೀನಿ. ಹಾಂ. ಸೊ ನೀವು ಯಾರಿಗಾದ್ರೂ ಏನಾದರೂ ರೆಸಿಪಿ ಬೇಕು ಅಂದರೆ ಕೇಳ್ರಿ, ನಮ್ಮ ಅವ್ವ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ರು ಮುಂಚೆನೆ. ಈ ಥರ ಈ ಸೈಜ್ ಒಳಗೆ ಪೂರಿ ಲಟ್ಸಿರೋದು ಎಲ್ಲ ನಮ್ಮ ಅಜ್ಜಿನೇ ಮಾಡ್ಕೊಂಡಿರೋದು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಾರೆ. ಈಗ ಎಣ್ಣೆ ಬಿಸಿ ಆದ ತಕ್ಷಣ ಶುರು ಮಾಡಿಬಿಡ್ತಾರೆ ಕರಿಯೋದು. ಆ್ಯಂಡ್ ಸಾಗು ಹೇಳಿದ್ನಲ್ಲ, ಸಾಗು ನೋಡ್ರಿ ಫುಲ್ ರೆಡಿ ಆಯಿತು. ಇದು ಬಳ್ಳಾರಿ ಸ್ಟೈಲ್ ಸಾಗು. ಆ್ಯಂಡ್ ನಮ್ಮ ಅಜ್ಜಿ ಫುಲ್ ಚೆನ್ನಾಗಿ ಮಾಡ್ತಾರೆ. ನಾನು ಸಾಗರ್ ಅಂತೂ ಫುಲ್ ಕಾಯ್ಕೊಂಡು ಕುತ್ಕೊಂಡಿದ್ದೀನಿ ತಿನ್ಲಿಕ್ಕೆ. ಇದನ್ನು ಕರೀತಿದ್ಯಾ ಮೈವಾ? ನೋಡ್ರಿ, ಯಮಿ ಯಮಿ ಪೂರಿ. ನಿಂಗೆ ಇಷ್ಟನಾ ಇವೆಲ್ಲ ಮಾಡಲಿಕ್ಕೆ? ಭಾಳ ಇಷ್ಟ ನನಗೆ. ಕೇಳೋದಂದ್ರೆ ಇದಾಗಲಿ ಮಾಡ್ಬೇಕಂದ್ರೆ ಯಾರನ್ನು ಕೇಳಿದ್ ಮಾಡ್ಬೇಕಂದ್ರೆ ಭಾಳ ಇಷ್ಟ. ನಿಂಗೆ ಸಿಯಾಟಲಿಗೆ ಬಂದಿದ್ದು ಹೆಂಗೆ ಅನ್ನಿಸ್ತಾ ಅದು ಇವಾಗ? ಚೆನ್ನಾಗಿದಮ್ಮ, ವೆದರ್ ಕೂಡ ಭಾಳ ಚೆನ್ನಾಗಿದೆ. ಹಾಂ. ಸ್ನೋ ಅದೇ, ಸ್ನೋ ಮಸ್ತ್ ಸ್ನೋ ಅದೇ, ಅದು ನೋಡಿದೆ. ಹಾಂ. ಭಾಳ ಖುಷಿ ಆಯಿತು. ನನ್ನ ಮೊಮ್ಮಗಳಿಗೆ ಮಾಡ್ಕೊಡೋದು ನಂಗೆ ಇನ್ನೂ ಖುಷಿ ಆಯಿತು. ಹಾಂ ಮೈವಾ, ಅವಳು ಏನು ಕೇಳಿದ್ರೆ ಅದು ಮಾಡಿಕೊಡ್ತೀನಿ. ಹಾಂ. ಎಷ್ಟು ದಿನಕ್ಕೆ ನೀನು ಬಂದಿರೋದು ಇಲ್ಲಿ? ನಾನು ಒಂದು ವಾರಕ್ಕೆ ಬಂದೀನಿ. ವಾರದೊಳಗೆ ಎಲ್ಲ ಮಾಡಿಕೊಟ್ಟಿರ್ತೀನಿ. ಹಾಂ. ಮಾವಿನ ಹಣ್ಣಿನ ಸೀಕರಣೆ ಮಾಡೀವಿ. ಇದು ಫ್ರೋಝನ್ ಮ್ಯಾಂಗೋ ಸ್ಲೈಸ್ ಸಿಗ್ತವೆ ಇಂಡಿಯನ್ ಸ್ಟೋರಲ್ಲಿ. ಸೊ ಅದನ್ನು ತೊಗೊಂಡು ಬಂದು ಅದರಲ್ಲಿ ಮಾಡಿರೋದು. ಸೊ ಫಾರ್ ಟೈಮ್ ಬೀಯಿಂಗ್ ಇದು ನಡೀತದೆ. ಈಗ ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಮೈವಾ ಸೂಪರ್ ಆಗದ್ ನೋಡಿ ಮೈವಾ ಸಾಗು. ಈಗ ಸೀಕರಣೆ ಅಮೇಝಿಂಗ್. ಅದು ವೇಟ್ ಮಾಡಿದ್ದಕ್ಕೆ ಸಾರ್ಥಕ. ಇವಾಗ ನನಗೆ ಸಾಗರ್ಗೆ ಮಾಡಿಕೊಟ್ಟು ನಮ್ಮ ಅಜ್ಜಿ ಇವಾಗ ಕುತ್ಕೊಂಡು ತಿಂತಾ ಇದ್ದಾರೆ. ಹೆಂಗೆ ಅನ್ನಿಸ್ತದ ಮೈವಾ ನಿಂದು ಟೇಸ್ಟ್? ಸೂಪರ್ ಅದ. ನೀನು ಮಾಡಿದ್ದು ಸೀಕರಣೆ, ನಾನು ಮಾಡಿದ್ದು ಸಾಗು. ಹಾಂ, ಸೂಪರ್. ಪೂರಿ ಅಂತೂ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ಹಿಡಿಯಲ್ಲ ಇದು. ಹಾಂ.
ಥ್ಯಾಂಕ್ ಯು ಮೈವಾ, ಇಷ್ಟು ದಿನ ಕಾದಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ ನೀವು ಮಾಡ್ಕೊಟ್ಟಿದ್ದು. ಆಗ್ಲಮ್ಮ ಒಳ್ಳೇದಾಯ್ತು. ನೀನು ಮಾಡ್ಕೊಡ್ಬೇಕಂತ ನಂಗೂ ಭಾಳ ಇತ್ತು. ಹಾಂ, ಖುಷಿ ಆಯ್ತಾ ನಿಂಗೆ? ಭಾಳ ಖುಷಿ ಆಯ್ತು. ನಂಗಂತೂ ಫುಲ್ ಖುಷಿ ಆಯ್ತು. ನಮ್ಮಗ ಕೂಡ ನಾ ಮಾಡ್ಕೊಟ್ಟೀನಿ ಸಾಗರ್ಗೆ. ಭಾಳ ಖುಷಿ ಆಯ್ತು. ಅವರು ಖುಷಿ ಪಟ್ರು. ನನಗೆ ಮಾಡ್ಕೊಡ್ಬೇಕಂತ ಭಾಳ ಇಷ್ಟ ಆಯ್ತು. ಇಬ್ಬರಿಗೂ ಮಾಡ್ಕೊಟ್ಟೀನಿ. ಹಾಂ ಸಾಗರ್, ಹೆಂಗ ಅನಿಸ್ತು ನಿಮಗೆ? ಭಾಳ ಚೆನ್ನಾಗಿತ್ತು, ಅಮೇಝಿಂಗ್. ಇಷ್ಟ ಆಯ್ತಾ? ಫುಲ್ ಭಾಳ ಹೊಟ್ಟೆ ತುಂಬೋಯ್ತು. ಹಾಂ, ಥ್ಯಾಂಕ್ಸ್ ಮಯ್ಯ. ಅದೆಲ್ಲ ಐಟಮ್ಮು ಮಧ್ಯಾಹ್ನಕ್ಕಾಯಿತು. ನೈಟ್ ಮೆಂತೆ ಪಲ್ಯ, ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿಬಿಟ್ಟು ಬಾತ್ ಮಾಡಿದ್ಲು. ಏನು ಚೆನ್ನಾಗಿತ್ತು ಅಂದರೆ ಅವತ್ತು ಹೋಲ್ ಡೇ ಫುಲ್ ಬೆಸ್ಟ್ ಫುಡ್ ಇತ್ತು. ನಾವಿಬ್ಬರು ಅಂತೂ ಎಷ್ಟು ಎಂಜಾಯ್ ಮಾಡಿಕೊಂಡು ಊಟ ಮಾಡೀವಿ. ಸಾಗರ್ಗೆ ಬಾತ್ ಭಾಳನೇ ಇಷ್ಟ. ಅವ್ರಿಗಂತೂ ಈ ಬಾತ್ ಫೇವ್ರೇಟ್ ಆಗೋಯ್ತು ಅವತ್ತು. ಇವತ್ತಿನ ಸ್ಪೆಷಲ್ ಬೇಸನ್ ಉಂಡಿ ಮಾಡ್ತಿರೋದು. ಈಗೆಲ್ಲ ಹುರ್ಕೊಂಡಿದ್ದು ಎಲ್ಲ ಆಯಿತು. ಈಗ ಜಸ್ಟ್ ಉಂಡಿ ಕಟ್ಟೋದು ತೋರಿಸ್ತಾ ಇದ್ದೀನಿ ನೋಡ್ರಿ. ಇದ್ರೊಳಗೆ ಫುಲ್ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಮಾಡ್ತಿರೋದು. ಹೆಂಗೆ ಅನ್ನಿಸ್ತಾ ಅದು ಮೈವಾ ಬೇಸನ್ ಮಾಡೋದು ನಿಮಗೆ? ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ. ಚೆನ್ನಾಗಿ ಬಂದದೆ. ಹಾಂ, ನೀವು ತಿಂದರೆ ನಮ್ಗೆ ಅದೇ ಸಂತೋಷ. ಹಾಂ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಭಾಳ ಚೆನ್ನಾಗಾಗದೆ. ನಾನು ಆಲ್ರೆಡಿ ಟೇಸ್ಟ್ ಮಾಡೀನಿ. ನಮ್ಮ ಅಜ್ಜಿ ಇಲ್ಲಿಗೆ ಬಂದಿದ್ದು ನಮಗೆ ಖುಷಿ ಆಯಿತು. ನಮ್ಮ ಅಜ್ಜಿಗೆ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಇನ್ನೂ ಜಾಸ್ತಿ ಖುಷಿ ಆಯಿತು. ಸೊ ಎಲ್ಲ ಐಟಮ್ಸು ನೀವೆಲ್ಲ ನೋಡಿ ಖುಷಿ ಪಟ್ರಿ ಅಂತ ಅಂದ್ಕೊತೀನಿ. ಹಾಗೆ ನಂದು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.